ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ 2024 ಮತ್ತು 25 ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಶಿಕ್ಷಣ ಇಲಾಖೆಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿ ಅದೇ ರೀತಿ ಹೆಚ್ಚು ಕೆಲಸ ಮಾಡಬೇಕೆನ್ನುವ ಸೂಚನೆ ಕೊಟ್ಟಂತ ನಮ್ಮ ನೆಚ್ಚಿನ ಶಾಸಕರಂತ ಶ್ರೀ ಕೆ.ಎಸ್. ಬಸಂತ ಬಸವರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇರ್ತಕ್ಕಂಥ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ಎಲ್ಲ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಪದಾಧಿಕಾರಿಗಳೇ, ಶಿಕ್ಷಕ ಬಂಧುಗಳೇ, ತೀರ್ಪುಗಾರರು, ಪ್ರೀತಿಯ ವಿದ್ಯಾರ್ಥಿಗಳು, ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕನ್ನೋದು ಇಲ್ಲಿ ಮಾಡಬೇಕು ಅಥವಾ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕನ್ನೋ ಸ್ವಲ್ಪ ಗೊಂದಲದಲ್ಲಿದ್ವಿ. ನಮ್ಮ ಶಾಸಕರು ಶಿವಗಂಗಾ ಸರ್ ಅವರನ್ನ ಕೇಳಿದಾಗ ನೋಡಿ ನಮ್ಮ ತಾಲೂಕಲ್ಲಿ 2-3 ಕಾರ್ಯಕ್ರಮ ಮಾಡಿದ್ದೀರಿ, ಬಸಂತನಗರದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ. ನಮಗೆ ತಳವಳಿಯಲ್ಲಿ ಯಾವ ರೀತಿ ಎಲ್ಲಿ ಇಷ್ಟು ಮಕ್ಕಳನ್ನು ಸುಧಾರಿಸುವಂಥ ವ್ಯವಸ್ಥೆ ಬೇಕು, ಎಲ್ಲಿ ಮಾಡಿದರೆ ಸೂಕ್ತ ಅನ್ನುವ ಒಂದು ಸ್ಥಳಗಳನ್ನು ಹುಡುಕಿದಾಗ ನಮಗೆ ಈ ಸ್ಥಳ ಗೋಚರ ಆಯಿತು. ನಾವು ಗುರುಗಳ ಹತ್ರ ಬಂದು ಕೇಳಿದಾಗ ಭಾಳಷ್ಟು ಪ್ರೀತಿಯಿಂದ ಇದು ಶಿಕ್ಷಣ ಇಲಾಖೆಯ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ, ಮಕ್ಕಳೆಲ್ಲ ಬರಲಿ, ಇಲ್ಲಿ ಸಂತೋಷವಾಗಿ ಆಡಿ ಕುಣಿಲಿ, ನಾವು ಎಲ್ಲ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಪೂಜ್ಯರು ನಮಗೆ ಅಭಯಾಸ್ತವನ್ನು ಕೊಟ್ಟ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಫಿಕ್ಸ್ ಮಾಡಿದ್ವಿ. ಅದೇ ರೀತಿ ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಮಠದ ವ್ಯವಸ್ಥೆಯಿಂದ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ. ಬೆಳಗಿನ ಮಕ್ಕಳನ್ನು ಎಲ್ಲ ಮಕ್ಕಳಿಗೂ ಬಾದಾಮಿ ಹಾಲು ಕೊಡೋದ್ರ ಮುಖಾಂತರ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡಿದ್ದಾರೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆಗೂ ವಿಶೇಷವಾಗಿ ಆತಿಥ್ಯವನ್ನು ಮಾಡೋದಕ್ಕೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಮಕ್ಕಳು ಶಾಂತಿಯಿಂದ ಇದ್ದು ತಮ್ಮ ಪ್ರದರ್ಶನವನ್ನು ಕೊಡಬೇಕು. ಪ್ರತಿಭಾ ಕಾರಂಜಿ ಅಂದರೆ ಮಕ್ಕಳಲ್ಲಿ ಉದಿರ್ತಕ್ಕಂಥ ಪ್ರತಿಭೆಗಳನ್ನು ಕಾರಂಜಿ ಉಪಾಧಿಯಲ್ಲಿ ಅದು ಪ್ರತಿಭೆ ಚಿಮ್ಮಬೇಕು, ಹೊರಹೊಮ್ಮಬೇಕು. ಸೊ ಆ ಒಂದು ಕಾರಣದಿಂದ ಇಲಾಖೆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇಟ್ಕೊಂಡು ಶಾಲಾ ಹಂತದಿಂದ, ಕ್ಲಸ್ಟರ್ ಹಂತದಿಂದ, ತಾಲೂಕು ಹಂತದಿಂದ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಮುಖಾಂತರ ನಾಡಿಗೆ ಬೇಕಾದಂಥ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು, ಕಲಾವಿದರನ್ನು ಆ ಮುಖಾಂತರ ಕೊಡಬೇಕನ್ನೋದು ಇಲಾಖೆಯ ಧ್ಯೇಯೋದ್ದೇಶ. ಆ ಒಂದು ದಿಸೆಯಲ್ಲಿ ನಮ್ಮ ಮಕ್ಕಳೆಲ್ಲರೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುವುದರ ಮುಖಾಂತರ ತಮ್ಮ ಪ್ರತಿಭೆ ಹೊರಬರಲಿ ಅಂತ ಹೇಳ್ತಾ, ತೀರ್ಪುಗಾರರಿಗೆ ಒಂದು ಕಿವಿ ಮಾತು, ತಮ್ಮ ತೀರ್ಪುಗಳು ತುಂಬ ಸ್ಪಷ್ಟವಾಗಿರಲಿ. ಯಾಕಂದರೆ ಯಾವುದೇ ಗೊಂದಲಕ್ಕೆ ಅವಕಾಶ ಬೇಡ. ಒಳ್ಳೆಯ ತೀರ್ಪನ್ನು ಕೊಟ್ಟರೆ ಆ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಸ್ಪರ್ಧೆಯನ್ನು ಒಡ್ಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಗುರುಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋಕ್ಕೆ ನಾನು ಪ್ರಣಾಮವನ್ನು ಸಲ್ಲಿಸಿ, ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಮಕ್ಕಳಿಗೆ ಈವೆಂಟ್ಸನ್ನು ಮಾಡಬೇಕು. ಈಗಾಗಲೇ ಎಲ್ಲ ಜಡ್ಜಸ್ ಕಾಯ್ತಾ ಇದ್ದಾರೆ. ಸೊ ಆ ಒಂದು ದಿಸೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮಗೆ ಒಳ್ಳೆಯ ಬಸ್ ಸೌಕರ್ಯ ವ್ಯವಸ್ಥೆಯನ್ನು ಮಠದಿಂದ ಮಾಡಿಕೊಟ್ಟಿದ್ದಾರೆ. ಸಂಜೆನೂ ಅಷ್ಟೇ ಕಾರ್ಯಕ್ರಮ ಆದಮೇಲೆ ಸೊ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಸಹ ಬಸ್ ವ್ಯವಸ್ಥೆ ಇದೆ. ಹಾಗಾಗಿ ಶಿಕ್ಷಕರು ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾ ಎಲ್ಲರಿಗೂ ಒಂದ್ಸಲ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಪುಟ್ಟ ಮಕ್ಕಳು ಅವರಿಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ಸಹ ತಮ್ಮ ಪ್ರತಿಭೆಯನ್ನು ತೋರಿಸಿ ಈಗ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ. ಈ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ. ಈ ರೀತಿಯಾಗಿರ್ತಕ್ಕಂಥ 1 ಮೆಟ್ಟು, 2 ಮೆಟ್ಟು, 3, 4, 5 ಮೆಟ್ಟು ಈ ರೀತಿ ಎತ್ಕೊಂಡು ಹೋಗ್ಬೇಕಂತ ಪ್ರತಿಭೆಯನ್ನು ನಮ್ಮ ಮಕ್ಕಳು ಇವತ್ತು ಅವರ ಪ್ರದರ್ಶನ ಇಲ್ಲಿ ಈ ಒಂದು ವೇದಿಕೆ ಮುಖಾಂತರ ಮಾಡ್ತಾರೆ. ನಾನು ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ಏನು ಪ್ರತಿಭೆ ಇದೋ ಅದು ಯಾವುದೇ ಒಂದು ಪ್ರತಿಭೆ, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಬರವಣಿಗೆ ಇರ್ಬೋದು, ಯಾವ ಕಲೆ ಇದೆಯೋ ಆ ಕಲೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಂದು ಅದು ಕರಗತ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನೀವೇನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ
ಕಾಂಪಿಟೇಷನ್ ಇದ್ದಾಗ ಅನೇಕರು ಸ್ಪರ್ಧಾಳುಗಳು ಇದ್ದೇ ಇರ್ತಾರೆ. ಆ ಸ್ಪರ್ಧೆ ಇದ್ದಾಗ ಒಬ್ಬರಿಗೆ ನಾವು ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಕೊಡ್ತಕ್ಕಂಥ ಸಹಜ. ಅಲ್ಲೇನಾದರೂ ನಮ್ಮದು ಕುಂಠಿತ ಆದಾಗ ಮತ್ತೆ ನಾವು ಮರಳಿ ಪ್ರಯತ್ನ ಮಾಡಿದ್ರೆ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಇಂಥ ವೇದಿಕೆಯನ್ನು ಮಕ್ಕಳು ಬಳಸಿಕೊಂಡು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸ್ತಕ್ಕಂಥ ಒಂದು ವೇದಿಕೆ ಬಹಳ ಮಹತ್ವ. ಇಂಥ ವೇದಿಕೆಯನ್ನು ಮಕ್ಕಳು ಬಳಸ್ಕೋಬೇಕು. ಈ ವೇದಿಕೆ ಮುಖಾಂತರ ನೀವು ನೋಡಿದ್ರಿ, ನೀವೆಲ್ಲ ಟಿವಿಯಲ್ಲಿ ಮಾಧ್ಯಮದ ಟಿವಿಯಲ್ಲಿ ನೋಡ್ತಾ ಇದ್ರಿ. ಅನೇಕ ಮಕ್ಕಳು ತಮ್ಮ ಪ್ರತಿಭೆಯನ್ನು ದಿನನಿತ್ಯ ತೋರಿಸ್ತಾರೆ. ಅವರೆಲ್ಲ ಡೈರೆಕ್ಟಾಗಿ ಹೋಗಿ ಟಿವಿಗೆ ಹೋಗಿಲ್ಲ. ಅವರು ಈ ಒಂದು ಶಾಲೆಯಲ್ಲಿ ಹೋಗ್ತಾ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಅನಾವರಣಗೊಂಡು ಅಲ್ಲಿ ಹೋಗಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಪ್ರತಿಭೆಯನ್ನು ನೀವು ಬಳಸಿಕೊಂಡು ನೀವು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆದಂಥ ಕ್ರೀಡೆಗೆ ಗಮನ ಹರಿಸಬೇಕು. ಅಂತ ಒಂದು ಪ್ರತಿಭೆ ಇರ್ತಕ್ಕಂಥ ಮಕ್ಕಳು ಬಹಳ ಜನ ಇದ್ದೀರಿ. ನಿಮ್ಗೆಲ್ಲರಿಗೂ ಸಹ ಒಳ್ಳೆಯದಾಗಿರ್ತಕ್ಕಂಥ ಬಯಸ್ತಾ ಇವತ್ತು ನೀವು ಬರೀ ನಿಮ್ಮ ಕಲೆ ಮತ್ತು ಪ್ರತಿಭೆಗಳಿಗೆ ಹೆಚ್ಚಿನ ಒತ್ತು ಕೊಡೋದ್ರ ಜೊತೆಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ತಾವು ಏನು ಓದ್ತಕ್ಕಂಥ ಶಿಕ್ಷಣದಲ್ಲೂ ಸಹ ಅಷ್ಟೇ ಮಹತ್ವವನ್ನು ಕೊಟ್ಟರೆ ಒಂದು ಏನು ಗಾಡಿ ಇರ್ತದೆ, ಒಂದು ಬಂಡಿಗೆ 2 ಚಕ್ರ ಯಾವ ರೀತಿ ಇರ್ತದೋ ಹಂಗ ನಿಮ್ಮ ಕಲೆ ಮತ್ತು ಶಿಕ್ಷಣ ಎರಡೂ ಬಂಡಿ ಗಾಲಿಯನ್ನು ಒಟ್ಟಿಗೆ ಹೊಡೆದಾಗ ಒಂದು ಗುರಿ ಮುಟ್ಲಿಕ್ಕೆ ಸಾಧ್ಯ. ನೀವೇನಾದರೂ ಬರೀ ಕಲೆಯಂತಂದೇಳಿ ಶಿಕ್ಷಣ ಮುಟ್ಟುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಅವೆಲ್ಲರೂ ಒಟ್ಟಿಗೆ ಒಯ್ತಕ್ಕಂಥ ಕೆಲಸವನ್ನು ಮಕ್ಕಳು ಮಾಡಬೇಕು. ಅದ್ರ ಜೊತೆಗೆ ಶಿಕ್ಷಕರು ಸಹ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಯಾವ ಮಕ್ಕಳಲ್ಲಿ ಪ್ರತಿಭೆ ಇದೆಯೋ ಆ ಮಕ್ಕಳನ್ನು ಗುರುತಿಬಿಟ್ಟು ಅವರಿಗೆ ಉನ್ನತವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನು ನಮ್ಮ ಶಿಕ್ಷಕರ ರೂಪದವರು ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಇನ್ನೂ ನಾವು ಯಾಕಂದ್ರೆ ರಾಜ್ಯ ಸರ್ಕಾರ ಮಕ್ಕಳಿಗೆ ಎಲ್ಲೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಒಂದು ಕಾಯ್ದೆಯನ್ನು ಮಾಡಿದ್ದೀವಿ. ಅದು ವಿಶೇಷವಾಗಿ ಮಕ್ಕಳು, ಹೆಣ್ಮಕ್ಳಂತೂ ಮೊದಲನೇ ಸ್ಥಾನ ಅವರಿಗೆ. ಆದ್ದರಿಂದ ನಮ್ಮ ಹೆಣ್ಮಕ್ಳು ಸಹ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಸಹ ಓದಿ ಅವರು ಒಂದು ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಒಂದು ಮಹಾದಾಸೆ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಅನೇಕ ಯೋಜನೆಗಳನ್ನು ಕೊಟ್ಟಿದೆ. ಇವತ್ತು ನಿಮಗೆ ಪೌಷ್ಟಿಕ ಆಹಾರದಲ್ಲಿ ಕೊರತೆ ಆಗೋದು ಅಂತಂದೇಳಿ ಇವತ್ತು ಮೊಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು, ಚಕ್ಕೆ ಕೊಡ್ತಕ್ಕಂಥದ್ದು ಇರ್ಬೋದು, ನಿಮಗೆ ಬಿಸಿ ಊಟ ಇರ್ಬೋದು, ಇವೆಲ್ಲವೂ ಸಹ ಸರ್ಕಾರ ಯಾರು ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಸರ್ಕಾರ ಕೊಡ್ತಕ್ಕಂಥ ಯೋಜನೆ. ಇವತ್ತು ಮಕ್ಕಳು ಇವನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ಅವರ ತಂದೆ ತಾಯಿಗಳು ಸಹ ಮಕ್ಕಳನ್ನ ಶಾಲೆ ಕಳಿಸ್ತಕ್ಕಂಥದ್ದು ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಯಾಕಂದ್ರೆ ಇಂದೆಲ್ಲ ಮಕ್ಕಳು ಬಾಲ ಕಾರ್ಮಿಕರಾಗಿ ಅನೇಕ ಕಡೆಗೆ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದರಿಂದ ಯಾರು ತಂದೆ ತಾಯಿಗಳು ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟರೆ ಅವರ ಮಕ್ಕಳು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದರಿಂದ ನಾನು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಬಹಳ ಸಂತೋಷ ಆಯ್ತು. ಅದು ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರ ಮಠ, ಅದು ಒಂದು ವಿದ್ಯಾ ಕೇಂದ್ರ. ಅವರು ಸಹ ಇಲ್ಲಿ ಎಲ್ಲ ಭಾಗದ ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಒಂದು ರಾಮಲಿಂಗೇಶ್ವರ ಮಠ, ಈ ಒಂದು ಸ್ಥಳ ಪುಣ್ಯಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಇನ್ನೂ ಒಂದು ಅದಕ್ಕೆ ಮೆರೆದು ಬಂದಿದೆ, ಅದಕ್ಕೊಂದು ಶಕ್ತಿ ತುಂಬಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಾಳೆ ಬರ್ತಕ್ಕಂಥ ಏನು SSLC ರಿಸಲ್ಟಲ್ಲಿ ಸಹ ಅದು ವಿಶೇಷವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲ ರಾಜ್ಯದಲ್ಲೇ ಚನ್ನಗಿರಿ ತಾಲೂಕು ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ಸ್ಥಾನಕ್ಕೆ ಬರೋ ರೀತಿಯಲ್ಲಿ ನಮ್ಮ ಶಿಕ್ಷಕರು ಶ್ರಮ ವಹಿಸಬೇಕು. ಅದಕ್ಕೆ ಇವರು ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೆ ಈಗಿನಿಂದಲೇ ಅವರಿಗೆ ಏನೋ ಬೇರೆ ಬೇರೆ ಎಲ್ಲ ರೀತಿಯಿಂದ ಅವ್ರನ್ನ ತರಬೇತಿ ಕೊಟ್ಟು ಉನ್ನತವಾದಂಥ ಮಾರ್ಕ್ಸನ್ನು ತೆಗೆದ ಜೊತೆಗೆ ಅವರು ನಮ್ಮ ದಾವಣಗೆರೆಯಲ್ಲಿ ಚನ್ನಗಿರಿ ತಾಲೂಕು ಮೊದಲನೇ ಸ್ಥಾನ ಪಡೆದಿದೆ ಅನ್ನೋಂಥ ಹೆಗ್ಗಳಿಕೆಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಕರಿಂದ ಅದ್ರ ಜೊತೆಗೆ ಮಕ್ಕಳ ಒಂದು ಆಸಕ್ತಿನೂ ಬಹಳ ಮುಖ್ಯ. ಬರೀ ಶಿಕ್ಷಕರು ಹೇಳ್ಕೊಟ್ರೆ ಆಗಲ್ಲ, ಅದು ಶಿಕ್ಷಕರು ಹೇಳಿದ್ದನ್ನು ಕಲಿತಕ್ಕಂಥ ಒಂದು ಏನೋ ನಮ್ಮ ಗುಣವನ್ನು ನಾವು ಮಕ್ಕಳು ಬಳಸ್ಕೋಬೇಕು. ಆಗ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ SSLCಯಲ್ಲಿ ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಮಕ್ಕಳನ್ನು ನಾವು ತಯಾರು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಈಗಾಗಲೇ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಾನು ಸಹ ಈ ಭಾಗದ ಶಾಸಕರಾಗಿ ಇಲ್ಲಿನ ಏನೇ ಸಮಸ್ಯೆಗಳಿದ್ದರೆ ನಾನು ಶಾಲೆಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀನಿ. ಮೊದಲು ನಿಮ್ಮ ಶಾಲೆಗೆ ಏನು ಬೇಕಾದರೂ ಸಹ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ನಾನು ಕಂಕಣಬದ್ಧವಾಗಿ ನಿಮ್ಮ ಜೊತೆಗೆ ಇದ್ದು
ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ಯಾವಾಗ ಮುಂದೆ ಒಂದು ಕೈ ಮುಂದೆ ಇಟ್ಟು ಅವರಿಗೆ ಸಹಕಾರ ಕೊಡ್ತೀನಿ. ಅಧಿಕಾರಿ ವರ್ಗದವರು ನನ್ನನ್ನು ಬಳಸಿಕೊಂಡು ಯಾವುದು ನಿಮ್ಮಲ್ಲಿ ಕುಂಠಿತವಾಗಿದೋ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾನು ಸಹ ನಿಮ್ಮ ಜೊತೆಗಿದ್ದು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವು ಒಂದು ಸ್ವಲ್ಪ ಶ್ರಮ ಹಾಕಿ ಅವರನ್ನು ಮೇಲ್ಬರಲಿಕ್ಕೆ ನಾವೆಲ್ಲರೂ ಸಹ ಶ್ರಮ ಪಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಏನು ವೇದಿಕೆ ಮುಖಾಂತರ ಈಗ ತಡವಾದರೂ ಸಹ ಮಕ್ಕಳು ಈಗ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂಥ ಸಮಯ. ಅದರಿಂದ ನಾನು ಮಕ್ಕಳಲ್ಲಿ ಶ್ರದ್ಧೆಯಿಂದ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿ ಉತ್ತಮವಾದಂಥ ಸ್ಥಾನ ಪಡೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಹೊಂದಿಸಿ 4 ಮಾತು ಸರಿ. ಜೈ ಕರ್ನಾಟಕ ಮಾತು.